5 ಜನ ಪತಿವ್ರತೆಯರಲ್ಲಿ ಮಂಡೋದರಿ ಕೂಡ ಒಬ್ರು ಅನ್ನೋದು ನಾವೆಲ್ಲ ಓದಿರುವಂಥದ್ದು ಕೇಳಿರುವಂಥದ್ದು. ಮಂಡೋದರಿ ಗಂಡ ರಾವಣ ಅಂತ ರಾಮಾಯಣದಲ್ಲಿ ಓದಿದೀವಿ, ಆದ್ರೆ ಮಾಯಾಸುರನ ಬಗ್ಗೆ ಅಷ್ಟೊಂದು ಎಲ್ಲೂ ಓದಿಲ್ಲ. ರಾವಣನ ಮಾವ ಬಂದು ಮಾಯಾಸುರ. ಈ ಮಾಯಾಸುರನ್ಗೆ ಒಂದು ಅದ್ಭುತವಾದ ಶಕ್ತಿ ಇತ್ತು, ವಿಚಿತ್ರವಾದ ಸೃಷ್ಟಿಗಳನ್ನ ಮಾಡ್ತಾ ಇದ್ದ. ಆರ್ಕಿಟೆಕ್ಚರ್ ಅಲ್ಲಿ ತುಂಬಾ ದೊಡ್ಡ ಹೆಸರಿದ್ದಂತ ಮಾಯಾಸುರ. ಆರ್ಕಿಟೆಕ್ಚರ್ ಅಂದ್ರೆ ಆಗಿನ ಕಾಲದಲ್ಲಿ ಈ ಅರಮನೆಗಳು ಭವನಗಳನ್ನ ಕಟ್ಟೋದ್ರಲ್ಲಿ ತುಂಬಾನೇ ನಿಪುಣ ಅನ್ನಿಸ್ಕೊಂಡಿದ್ದ ಮಾಯಾಸುರ. ಅವನು ಎಷ್ಟೋ ಬುಕ್ಗಳನ್ನ ಬರೆದಿದ್ದಾನೆ. ಆ ಬುಕ್ಗಳಲ್ಲಿ ಸೂರ್ಯ ಸಿದ್ಧಾಂತ ಕೂಡ ಒಂದು. ಈ ಸೂರ್ಯ ಸಿದ್ಧಾಂತದ ಬಗ್ಗೆ ಈಗ ನಾವು ತಿಳ್ಕೊಳ್ಳೋಣ. ಕೆಲವಷ್ಟು ಪುರಾಣಗಳ ಪ್ರಕಾರ ಸೂರ್ಯನಿಂದ ಮಾಯಾಸುರನಿಗೆ ಒಂದು ವರ ಸಿಕ್ಕಿತ್ತು. ಎಂತ ವರ ಅಂದ್ರೆ ಖಗೋಳ ಶಾಸ್ತ್ರದ ಬಗ್ಗೆ. ಈಗ ನಾವು ಆಸ್ಟ್ರಾನಮಿ ಅಂತ ಹೇಳ್ತೀವಲ್ಲ, ಅದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಪ್ಲಸ್ ಅದ್ರ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಬೇಕಾದಂತ ವಿಷಯಗಳನ್ನ ಸೂರ್ಯ ಮಾಯಾಸುರನಿಗೆ ತಿಳಿಸಿದ್ರು ಅಂತ ಕೆಲವಷ್ಟು ಕಥೆಗಳು ಹೇಳುತ್ತೆ. ಅದೇ ಸೂರ್ಯ ಸಿದ್ಧಾಂತ ಬುಕ್ಕು. ಈ ಸೂರ್ಯ ಸಿದ್ಧಾಂತ ಬುಕ್ಕು ಸುಮಾರು 2 ಲಕ್ಷ ವರ್ಷಗಳು ಅಷ್ಟು ಹಳೆಯದು ಅಂತ ಹೇಳ್ತಾರೆ ಕೆಲವಷ್ಟು ಲೆಕ್ಕಾಚಾರ ಪ್ರಕಾರ. ಅದರಲ್ಲಿ ಇರುವಂತ ವಿಷಯಗಳೇನಂದ್ರೆ ಭೂಮಿಗಿರುವಂತ ಗುರುತ್ವಾಕರ್ಷಣ ಶಕ್ತಿ, ಜೊತೆಗೆ ಭೂಮಿ ರೌಂಡ್ ಇದೆ, ಭೂಮಿ ಚೆಂಡಿನ ಆಕಾರದಲ್ಲಿದೆ ಅಂತನೂ ಕೆಲವಷ್ಟು ಆಧಾರಗಳನ್ನ ಈ ಮಾಯಾಸುರ ತಿಳ್ಕೊಂಡಿದ್ದ. ಅದನ್ನ ಈ ಪುಸ್ತಕದಲ್ಲಿ ಬರೆದ ಸೂರ್ಯ ಸಿದ್ಧಾಂತ ಬುಕ್ ಅಲ್ಲಿ. ಈಗ ಸದ್ಯಕ್ಕೆ ನಮ್ಮ ಹತ್ರ ಅವೈಲಬಿಲಿಟಿ ಇರುವಂತ ಬುಕ್ ಸೂರ್ಯ ಸಿದ್ಧಾಂತದ ಸುಮಾರು 2,500 ವರ್ಷಗಳಷ್ಟು ಹಳೆಯದು. ಈ ಸೂರ್ಯ ಸಿದ್ಧಾಂತದಲ್ಲಿ ಭೂಮಿನಲ್ಲಿದ್ದಂತ ಎಷ್ಟೋ ವಿಷಯಗಳ ಬಗ್ಗೆ ಅಧ್ಯಯನ ಮಾಡಿದ್ರು. ಖಗೋಳ ಶಾಸ್ತ್ರ, ಗ್ರಹಗಳ ಚಲನೆ, ಯಾವ ರೀತಿ ಗ್ರಹಗಳ ಮೂವ್ಮೆಂಟ್ ಆಗುತ್ತೆ ಅನ್ನೋದನ್ನೆಲ್ಲ ಆ ಬುಕ್ ನಲ್ಲಿ ತಿಳಿಸ್ತಾ ಹೋಗಿದ್ರು. ಅದರಲ್ಲೂ ಈಗ ಮ್ಯಾಥಮೆಟಿಷಿಯನ್ಸ್ ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡಿ ಭೂಮಿ ಮೇಲೆ ಈ ತರ ಬದಲಾವಣೆ ಆಗುತ್ತೆ, ಈಗೀಗೆಲ್ಲ ನಡೆಯುತ್ತೆ ಅಂತ ಹೇಳ್ತಾರೋ ಅದನ್ನ ಆಗಿನ ಕಾಲಕ್ಕೆ ಮಾಯಾಸುರ ಆ ಬುಕ್ ಅಲ್ಲಿ ಬರ್ದಿದ್ದ ಅಂತಾನು ಪುರಾಣಗಳು ಹೇಳುತ್ತೆ. ಅದ್ರ ಜೊತೆಗೆ ನಮಗೆ ಗೊತ್ತಿರೋ ಹಾಗೆ ಸೂರ್ಯನ ಸುತ್ತ ಭೂಮಿ ಸುತ್ತುತ್ತಾ ಇರುತ್ತೆ. ಇದಕ್ಕೆ ಗ್ರಾವಿಟೇಷನಲ್ ಫೋರ್ಸು ಇನ್ನ ಬೇರೆ ಬೇರೆದಿದೆ ಅಂತ ನಾವು ಮಾತಾಡ್ತಾ ಇರ್ತೀವಿ. ಸರ್ ಐಸಾಕ್ ನ್ಯೂಟನ್ ಅವ್ರು ಹೇಳೋ ತನಕ ಎಷ್ಟೋ ಜನ ಗೊತ್ತಿರ್ಲಿಲ್ವೇನೋ. ಆದ್ರೆ ನಮ್ಮ ಖಗೋಳ ಶಾಸ್ತ್ರದವರು ಆಗಿನ ಕಾಲದಲ್ಲಿ ಅಂದ್ರೆ ಮಾಯಾಸುರ ಇದ್ರ ಬಗ್ಗೆ ಎಲ್ಲ ತಿಳ್ಕೊಂಡಿದ್ರು. ಸೂರ್ಯನಿಂದ ಸಿಕ್ಕಂತ ವರ ಕೂಡ ಇದು. ಇದರಲ್ಲಿ ಇನ್ನ ಎಷ್ಟೋ ವಿಷಯಗಳನ್ನ ಅವ್ರು ಅಧ್ಯಯನ ಮಾಡಿದ್ರು. ಎಷ್ಟು ಗಂಟೆಗಳಲ್ಲಿ ಭೂಮಿ ತನ್ನ ಸುತ್ತ ಸುತ್ತುತ್ತೆ, ಇನ್ನ ಸೂರ್ಯನ ಸುತ್ತ ಸುತ್ತೋದಕ್ಕೆ ಎಷ್ಟು ದಿನ ತಗೊಳುತ್ತೆ, ಉಷ್ಣವಲಯದಲ್ಲಿದ್ದಂತ ಭೂಮಿ ಪ್ಲಸ್ ಆಧುನಿಕ ಯುಗದ ಹತ್ರ ಬದಲಾವಣೆ ಆಗ್ತಾ ಇದ್ದಾಗ ಭೂಮಿ ತಿರುಗುವ ಸ್ಪೀಡ್ ಎಷ್ಟಿರುತ್ತೆ, ಇಂಥದನ್ನೆಲ್ಲ ಅಧ್ಯಯನ ಮಾಡಿ ಬರೆದಿದ್ರು ಮಾಯಾಸುರ ಅವರ ಬುಕ್ಕಲ್ಲಿ, ಸೂರ್ಯ ಸಿದ್ಧಾಂತ ಬುಕ್ಕಲ್ಲಿ. ಅವರು ಬರೆದಿದ್ದ ಲೆಕ್ಕಾಚಾರದ ಪ್ರಕಾರ ಆಗಿನ ಕಾಲದ ಪ್ರಕಾರ 365 ಪಾಯಿಂಟ್ ಸಮಥಿಂಗ್ ಡೇಸ್ಗಳು ಇತ್ತು ಅಂತ. ಪ್ಲಸ್ ಈಗ ನಾವಿರೋ ಅಂತ ಡೇಸ್ ಲೆಕ್ಕಾಚಾರ ಹಾಕೊಂಡ್ರು ಸುಮಾರು 1.4 ಸೆಕೆಂಡ್ ವೇರಿಯೇಷನ್ಸ್ ಅಷ್ಟೇ ಇರೋದು. ಅಷ್ಟು ಆಕ್ಯುರೇಟ್ ಆಗಿ ಆಗಿನ ಕಾಲಕ್ಕೆ ಈ ಬುಕ್ ನ ಬರೆದಿದ್ರು ಸೂರ್ಯ ಸಿದ್ಧಾಂತ. ಅಂದ್ರೆ ಮುಂದೆ ಯಾವ ರೀತಿ ಆಗುತ್ತೆ ಅನ್ನೋದನ್ನ ತಿಳ್ಕೊಂಡು ಅವರು ಇವುಗಳನ್ನ ಬರಿತಾ ಇದ್ರು. ಇನ್ನ ಒಂದೊಂದು ದಿನಾನು ಲೆಕ್ಕಾಚಾರ ಯಾವ ರೀತಿ ಇರುತ್ತೆ, ಯಾವ ಗ್ರಹ ಯಾವ ಪೊಸಿಷನ್ ಅಲ್ಲಿ ಇರುತ್ತೆ ಅನ್ನೋ ಆಕ್ಯುರೆಸಿಯಿಂದನೇ ಇವರು ಈ ದಿನಗಳನ್ನ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ರು. ಅದಕ್ಕೆ ವೇರಿಯೇಷನ್ ತುಂಬಾ ಕಡಿಮೆ ಇರ್ತಾ ಇತ್ತು ಅಂತ ಮಾಯಾಸುರ ಇನ್ನ ಎಷ್ಟೋ ವಿಷಯಗಳನ್ನ ಆ ಪುಸ್ತಕದಲ್ಲಿ ಬರೆದು ಜನಕ್ಕೆ ತಿಳಿಸುವಂತ ಕೆಲಸ ಮಾಡಿದ್ರು ಆಗಿನ ಕಾಲದಲ್ಲಿ. ಅವುಗಳನ್ನ ಓದಿ ತಿಳ್ಕೊಳ್ಳೋರು ಎಷ್ಟೋ ಜನ ತಿಳ್ಕೊಂಡು ಜನಕ್ಕೆ ಆ ವಿಷಯಗಳನ್ನ ಮುಟ್ಟಿಸಿದ್ದಾರೆ. ಅದರಲ್ಲೂ ಎಷ್ಟು ಗ್ರಹಗಳಿತ್ತು, ನಮ್ಮ ಭೂಮಿಯಿಂದ ಆ ಗ್ರಹಗಳ ದೂರ ಎಷ್ಟಿತ್ತು, ಆ ಗ್ರಹಗಳು ಎಷ್ಟು ದಪ್ಪ ಇದೆ, ಇಂಥದನ್ನೆಲ್ಲ ತಿಳಿಸಿದ್ರು ಮಾಯಾಸುರ. ಅವರು ಬರೆದಿದ್ದಂತ ಸೂರ್ಯ ಸಿದ್ಧಾಂತ ಬುಕ್ ಅಲ್ಲಿದ್ದ ಕೆಲವಷ್ಟು ವಿಷಯಗಳಲ್ಲಿ ಇವು ಕೂಡ ಒಂದು. ಬುಧನ ಸೈಜ್ ಎಷ್ಟು, ಡಯಾಮೀಟರ್ ಎಷ್ಟು ಅಂತ ಕೂಡ ಬರೆದಿದ್ರು. ಸುಮಾರು 3008 ಮೈಲಿಗಳು ಅಂತ. ಅದನ್ನ ಸೈಂಟಿಸ್ಟ್ಗಳು ಈಗ ಕ್ಯಾಲ್ಕುಲೇಟ್ ಮಾಡಿದ್ರು 3032 ಮೈಲಿ ಅಂತ ಕನ್ಫರ್ಮ್ ಮಾಡಿ ಹೇಳ್ತಾರೆ. ಅಂದ್ರೆ 1% ಡಿಫ್ರೆನ್ಸ್ ಅಷ್ಟೇ ಇದೆ. ಇನ್ನು ಶನಿ ಗ್ರಹದ ಕೂಡ ಅವರು ತಿಳಿಸಿದ್ರು ಸುಮಾರು 73,882 ಮೈಲಿ ಅಂತ ಅವರು ಸೂರ್ಯ ಸಿದ್ಧಾಂತ ಬುಕ್ ಅಲ್ಲಿ ಬರೆದಿದ್ರು ಕೂಡ. ಈಗ ಸೈಂಟಿಸ್ಟ್ಗಳ ಲೆಕ್ಕಾಚಾರ ಪ್ರಕಾರ 74,588 ಮೈಲಿಗಳು ಆದ್ರೂ ವಿಸ್ತೀರ್ಣ ಅಂತಾನೆ ಸೈಂಟಿಸ್ಟ್ಗಳು ಹೇಳ್ತಾ ಇರೋದು. ಅಂದ್ರೆ ಆಕ್ಯುರೆಸಿ ಎಷ್ಟು 1% ಅಷ್ಟೇ ವೇರಿಯೇಷನ್ ಅನ್ನೋದಿತ್ತು ಅವರು ಬರೆದಿದ್ದಂತ ಸೂರ್ಯ ಸಿದ್ಧಾಂತ ಬುಕ್ ಅಲ್ಲಿರೋ ವಿಷಯಗಳು ಪ್ಲಸ್ ನಮ್ಮ ಆಧುನಿಕ ಜಗತ್ತು ಕಂಡುಕೊಂಡಿರುವಂತ ವಿಷಯಗಳಲ್ಲಿ. ಅಂದ್ರೆ ಎಷ್ಟು ಆಕ್ಯುರೇಟ್ ಆಗಿ ಅವಾಗ ಕ್ಯಾಲ್ಕುಲೇಷನ್ ಮಾಡ್ತಾ ಇದ್ರು ಅನ್ನೋದಕ್ಕೆ ಇದೆಲ್ಲ ಸಾಕ್ಷಿ ಆಗುತ್ತೆ. ಭೂಮಿ ಮೇಲೆ ಇಂಥ ಎಷ್ಟೋ ವಿಷಯಗಳನ್ನ ನಾವು ತಿಳ್ಕೊಬೇಕಾಗಿರೋದಿದೆ. ಖಗೋಳ ಶಾಸ್ತ್ರ ಅಂದ್ರೆ ಅಧ್ಯಯನ ಮಾಡಿದಷ್ಟು ಇನ್ನ ವಿಷಯಗಳು ಸಿಗ್ತಾನೆ ಇರುತ್ತೆ ಅಂತ ಸೈಂಟಿಸ್ಟ್ಗಳು ಹೇಳ್ತಾನೆ ಇರ್ತಾರಲ್ಲ. ಅದರಲ್ಲೂ ಆಗಿನ ಕಾಲಕ್ಕೆ ಇವ್ರಿಗೆ ಹೇಗೆ ಗೊತ್ತಿತ್ತು ನಮ್ಮ ಭೂಮಿ ಈಗ ಸೂರ್ಯನ ಸುತ್ತ ಈಗ ಸುತ್ತೋದಕ್ಕೆ ನಮ್ಮ ಹತ್ರ ಎಷ್ಟೊಂದು ಎಕ್ವಿಪ್ಮೆಂಟ್ಸ್ಗಳು ಇಟ್ಕೊಂಡು ನಾವು ಕಂಡುಹಿಡಿತಾ ಇದೀವಿ. ಆದ್ರೆ ಆಗಿನ ಕಾಲಕ್ಕೆ ಇವರು ಮಾಯಾಸುರನಿಗೆ ಸಿಕ್ಕಂತ ಶಕ್ತಿ ಅದು
ಸೂರ್ಯನ ಸುತ್ತ ಎಷ್ಟು ಗ್ರಹಗಳಿದೆ, ಸೂರ್ಯ ಸಿದ್ಧಾಂತದಲ್ಲಿ ಅದನ್ನೆಲ್ಲ ಬರಿತಾ ಹೋದ್ರು. ಇನ್ನ ಸೂರ್ಯನ ಸುತ್ತ ಸುತ್ತುತ್ತಾ ಇರೋ ಗ್ರಹಗಳು ಎಷ್ಟು ದಿನ ಟೈಮ್ ತಗೊಳುತ್ತೆ ಸುತ್ತೋದಕ್ಕೆ, ಪ್ಲಸ್ ಸೌರಮಂಡಲ ಯಾವ ತರ ಇದೆ, ಸೌರಮಂಡಲದಲ್ಲಿ ಯಾವ್ಯಾವ ರೀತಿ ಗ್ರಹಗಳಿದೆ, ಅವುಗಳಿಂದ ಏನೇನು ಎಫೆಕ್ಟ್ ಆಗುತ್ತೆ ಭೂಮಿಗೆ ಅನ್ನೋದನ್ನು ಕೂಡ ತಿಳಿಸಿದ್ರು. ಅಂತ ವಿಷಯಗಳನ್ನ ಸೂರ್ಯ ಸಿದ್ಧಾಂತದಲ್ಲಿ ಬರೆದಿದ್ದಾರೆ. ಅದ್ರ ಜೊತೆಗೆ ಸೌರಮಂಡಲದಲ್ಲಿರುವಂತ ಗ್ಯಾಲಕ್ಸಿಗಳು, ಎಷ್ಟು ಗ್ಯಾಲಕ್ಸಿಗಳು ಇರಬಹುದು, ಅಂದಾಜು ಲೆಕ್ಕಾಚಾರಗಳು ಎಲ್ಲಾನು ಕೂಡ ಮಾಯಾಸುರನಿಗೆ ಸೂರ್ಯನಿಂದ ಸಿದ್ಧಿ ರೂಪದಲ್ಲಿ ಶಕ್ತಿ ಅನ್ನೋದು ಸಿಕ್ಕಿತ್ತು. ಆ ಶಕ್ತಿಯಿಂದನೇ ಮಾಯಾಸುರ ಬರೆದಂತ ಬುಕ್ಕೆ ಈ ಸೂರ್ಯ ಸಿದ್ಧಾಂತ. ಸದ್ಯಕ್ಕೆ ಈಗ 2500 ವರ್ಷ ಹಳೇದು ಬುಕ್ಗಳು ಸಿಕ್ಕಿದ್ರು ಕೂಡ ಅದಕ್ಕಿಂತ ಹಳೆ ಉಲ್ಲೇಖಗಳು ತುಂಬಾನೇ ಇದೆ. ಆ ಸೂರ್ಯ ಸಿದ್ಧಾಂತದಲ್ಲಿ ಭೂಮಿ ಕೊನೆ ಯಾವಾಗುತ್ತೆ, ಭೂಮಿ ಸೃಷ್ಟಿ ಯಾವಾಗ ಆಯ್ತು, ಪ್ಲಸ್ ಭೂಮಿನಲ್ಲಿ ಯಾವ ರೀತಿ ಬದಲಾವಣೆ ಆಗ್ತಾ ಇರುತ್ತೆ, ಭೂಮಿ ಒಂದೊಂದು ಕ್ಷಣನೂ ಅವರು ಆ ಬುಕ್ಕಲ್ಲಿ ತಿಳಿಸ್ತಾ ಹೋಗಿದ್ದಾರೆ. ಅದರಲ್ಲೂ ಭೂಮಿ ಸುತ್ತುತ್ತಾ ಇರುವಂತ ಉಲ್ಕೆಗಳು ಯಾವಾಗ ಭೂಮಿ ಕಡೆ ಬರಬಹುದು, ಅದರ ಸ್ಪೀಡ್ ಎಷ್ಟಿರುತ್ತೆ, ಇಂಥದನ್ನೆಲ್ಲ 1% ಆಕ್ಯುರೇಸಿನಲ್ಲಿ ಅವರು ಬರೆದಿದ್ದಾರೆ ಅಂದ್ರೆ ಅವರ ಗಣಿತದ ಜ್ಞಾನ ಎಷ್ಟಿತ್ತು ಅರ್ಥ ಮಾಡ್ಕೋಬೇಕಾಗತ್ತೆ ನಾವು. ಅದೇ ರೀತಿ ಎಷ್ಟೋ ವಿಷಯಗಳನ್ನ ಅವರು ಆ ಪುಸ್ತಕದಲ್ಲಿ ತಿಳಿಸಿದ್ರು. ಸೈನ್ಸ್ ಅಲ್ಲಿ ನಾವು ಇವಾಗ ಮ್ಯಾಥ್ಸ್ ಅಲ್ಲಿ ಎಷ್ಟೋ ವಿಷಯಗಳನ್ನ ಬಳಸ್ತೀವಿ, ಕಾಸ್ ಥೀಟಾ, ಸೈನ್ ಥೀಟಾ ಅಂತ. ಇಂಥ ವಿಷಯಗಳನ್ನ ಸೂರ್ಯ ಸಿದ್ಧಾಂತ ಬುಕ್ಕಲ್ಲಿ ಆಗಿನ ಕಾಲಕ್ಕೆ ಬರೆದಿದ್ರು. ಇನ್ನ ಸಮಯ, ಟೈಮು ಯಾವ ರೀತಿ ಓಡ್ತಾ ಇರುತ್ತೆ ನೋಡಿದೀವಲ್ಲ, ಈ ಟೈಮ್ ಕ್ಯಾಲ್ಕುಲೇಷನ್ ಅನ್ನೋದನ್ನ ಆಗಿನ ಕಾಲಕ್ಕೂ ಅವರು ಕಂಡುಕೊಂಡಿದ್ರು. ಇಷ್ಟೇ ಗಳಿಗೆ ಇಷ್ಟೇ ಸೆಕೆಂಡ್ಸ್ ಅಂತ ಕೂಡ ಅಕ್ಯುರೇಟ್ ಆಗಿ ಅವರು ತಿಳಿಸ್ತಾ ಇದ್ರು. ಇನ್ನ ಗ್ರಹಗಳ ವ್ಯಾಸ, ಗ್ರಹ ಎಷ್ಟು ದೊಡ್ಡದಾಗಿರುತ್ತೆ, ಪ್ಲಸ್ ಎಷ್ಟು ದಪ್ಪ ಇದೆ, ಭೂಮಿಯಿಂದ ಎಷ್ಟು ದೂರ ಇದೆ, ಇಂಥ ವಿಷಯಗಳನ್ನು ಕೂಡ ಸೂರ್ಯ ಸಿದ್ಧಾಂತ ಬುಕ್ ಅಲ್ಲಿ ಬರೆದಿದ್ರು. ಈ ಬುಕ್ ಸೂರ್ಯ ಸಿದ್ಧಾಂತ ಅನ್ನೋದು ಮನುಷ್ಯನ ಸೃಷ್ಟಿ ಯಾವ ತರ ಆಯ್ತು, ಅವನ ಜ್ಞಾನ ಯಾವ ರೀತಿ ವೃದ್ಧಿ ಆಯ್ತು, ಅವನು ಯಾವ ರೀತಿ ಸಿದ್ಧಿಗಳನ್ನ ಸಾಧಿಸ್ಕೊಂಡ, ಜೊತೆಗೆ ಅವನ ಶಕ್ತಿ ಅನ್ನೋದು ಯಾವ ಮಟ್ಟಕ್ಕೆ ಬೆಳೆಯುತ್ತೆ, ಕೊನೆಗೆ ಅಂತ್ಯ ಅನ್ನೋದು ಯಾವ ರೀತಿ ಆಗುತ್ತೆ ಅನ್ನೋ ವಿಷಯಗಳನ್ನ ಈ ಸೂರ್ಯ ಸಿದ್ಧಾಂತ ಬುಕ್ ಅಲ್ಲಿ ಬರೆದಿಟ್ಟಿದ್ದಾರೆ. ಇಂಥ ವಿಷಯಗಳು ತುಂಬಾನೇ ಇದೆ. ನಾವು ತಿಳ್ಕೊಬೇಕಾಗಿರೋದು ಮಾಯಾಸುರನ ಹೆಸರು ಕೇಳಿರ್ತೀವಿ, ಬಟ್ ಆದ್ರೆ ಇಂಥ ವಿಷಯಗಳನ್ನ ಅವ್ರು ಬರೆದಿದ್ರ ಅನ್ನೋದು ಎಷ್ಟೋ ಜನಕ್ಕೆ ಸಂದೇಹ ಬಂದ್ಬಿಡುತ್ತೆ. ಹೌದು, ನಾವು ನೋಡಿಲ್ಲ ಅಂದ ಮಾತ್ರಕ್ಕೆ, ನಾವು ಕೇಳಿಲ್ಲ ಅಂದ ಮಾತ್ರಕ್ಕೆ ಆ ವಿಷಯಗಳು ಸುಳ್ಳಲ್ಲ ಅನ್ನೋದಷ್ಟೇ ನಾವು ತಿಳ್ಕೊಬೇಕಾಗಿರೋದು. ನಾವು ತಿಳ್ಕೊಬೇಕಾಗಿರೋದು ಭೂಮಿ ಮೇಲೆ ಇಂಥ ವಿಷಯಗಳು ಎಷ್ಟೋ ಇದೆ. ನಮ್ಗೆ ಎಷ್ಟೋ ಜನ ವಿಷಯಗಳನ್ನ ತಿಳಿಸೋ ಕೆಲಸ ಮಾಡ್ತಾ ಇರ್ತಾರೆ, ಅವುಗಳನ್ನ ತಿಳ್ಕೊಂಡು ನಿಮಗೆ ತಿಳಿಸೋ ಕೆಲಸ ನಾವು ಕೂಡ ಮಾಡ್ತಾ ಇರ್ತೀವಿ. ನಮಗೆ ಸಾಧ್ಯ ಆದ ಮಟ್ಟದಲ್ಲಿ ನಿಮಗೆ ವಿಷಯಗಳನ್ನ ತಿಳಿಸ್ತಾ ಇರ್ತೀವಿ, ತಲುಪಿಸ್ತಾ ಇರ್ತೀವಿ. ಇನ್ನು ಬೇರೆ ಬೇರೆ ವಿಷಯದ ಜೊತೆ ಮತ್ತೆ ಸಿಗ್ತಾ ಇರ್ತೀನಿ. ಥ್ಯಾಂಕ್ ಯು, ಗುಡ್ ಬೈ.